ನಮಸ್ತೆ ಚಿಂತಾಮಣಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ನಮ್ಮ ಚಿಂತಾಮಣಿಯ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ MC ಸುಧಾಕರ್ ರವರು ದಿನಾಂಕ 10/1/2026 ಶನಿವಾರ ರಾತ್ರಿ 8:30 ಬುಕ್ಕನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬುಕ್ಕನಹಳ್ಳಿಯ SC ಕಾಲೋನಿಯಲ್ಲಿ 42.5 ಲಕ್ಷದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ ಮಾಡಿರುತ್ತಾರೆ. ಹಾಗೂ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೆಲವೇ ದಿನಗಳಲ್ಲಿ ಮಂಜೂರು ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಡುವುದಾಗಿ ಘೋಷಣೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಕಾಗತಿ ಪಂಚಾಯಿತಿ ಅಧ್ಯಕ್ಷರು ಬುಕ್ಕನಹಳ್ಳಿ ಶಿವಣ್ಣ, BDO ವಿನೋದ ಮೇಡಮ್, ಕಾಗತಿ ಪಂಚಾಯಿತಿ, ಪುಂಗನೂರು ನಾರಾಯಣಸ್ವಾಮಿ, ಸೊಸೈಟಿ ಅಧ್ಯಕ್ಷರು ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ವೆಂಕಟೇಶ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರು ಕೃಷ್ಣಾರೆಡ್ಡಿ, ಡ್ರೈವರ್ ಚನ್ನಕೃಷ್ಣ ಹಾಗೂ ಬುಕ್ಕನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ನಮಸ್ತೆ ಚಿಂತಾಮಣಿ ಕನ್ನಡ ನ್ಯೂಸ್ ಎನ್ ಕೃಷ್ಣಮೂರ್ತಿ, ಚಿಂತಾಮಣಿ ಘಟಕ. ಎಲ್ರಿಗೂ ನಮಸ್ಕಾರ. ಈ ದಿನ ಬುಕ್ಕನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಕಾಲೋನಿಯಲ್ಲಿ ಸುಮಾರು 42.5 ಲಕ್ಷ ಅನುದಾನದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಮಗಾರಿ ಪೂಜೆ ಮಾಡುವಂಥ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರೇ, ಎಲ್ಲ ಹೆಸರು ಹೇಳೋಕ್ಕೋಗಲ್ಲ, ಎಲ್ಲ ಹಿರಿಯರೇ ಮತ್ತು ಬುಕ್ಕನಹಳ್ಳಿ ಗ್ರಾಮದ ಎಲ್ಲ ಸ್ನೇಹಿತರೇ, ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ ಮತ್ತು ಸುತ್ತಮುತ್ತಲು ಕಾಗತಿ ಪಂಚಾಯಿತಿಯಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರೇ, ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ಮಾಧ್ಯಮ ಸ್ನೇಹಿತರೆ, ಊಟ ಮಾಡದಿರೋ ಮಾಧ್ಯಮ ಸ್ನೇಹಿತರೆ, ಈಗ ಸುಮಾರು ಭಾಳಷ್ಟು ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ. ಈಗ ಮುಖ್ಯವಾಗಿ ನಾವು ಯಾವುದೇ ಒಂದು ಗ್ರಾಮದಲ್ಲಿ ಏನಾದರೂ ಕೆಲಸ ತಗೊಂಡ್ರೆ ಆದಷ್ಟು ಅದು ಪೂರ್ಣ ಆದರೆ ಮಾತ್ರ ಅದಕ್ಕೆ ಒಂದು ಉಪಯೋಗ ಬರ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಬರೀ 5 ಲಕ್ಷ 10 ಲಕ್ಷ ಹಾಕಿ ಬರೀ ಒಂದು ರಸ್ತೆ ಮಾಡಿದ್ರೆ ಇನ್ನೊಂದು 2 ರಸ್ತೆ ಉಳಿತದೆ. ಅದರಿಂದ ಇದನ್ನು ನಾವು ಯೋಚನೆ ಮಾಡಿ ಆದಷ್ಟು 20 ಲಕ್ಷ ಆಗಲಿ, 30 ಆಗಲಿ, 40 ಲಕ್ಷ ಆಗಲಿ ನೋಡಿಕೊಂಡು ಅನುದಾನ ಯಾವ್ಯಾವ ರೀತಿ ಬರ್ತದೆ ಒಂದು ಆದ್ಯತೆ ಮೇಲೆ ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಒಂದು ನಾನಿಲ್ಲಿ ಹೇಳುವಂಥದ್ದು, ಎಲ್ಲ ಕೆಲಸಗಳು ನಾನು ಒಬ್ಬನೇ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದನ್ನು ತಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಈಗ ಉದಾಹರಣೆಗೆ ನಾವು ಈ ರಸ್ತೆ ಏನು ಚಿಂತಾಮಣಿಯ ಜೆ ಕಾಲೋನಿಯಿಂದ ಹಿಡಿದು ಈಗಾಗಲೇ ತಮಗೆ ಗೊತ್ತಿದೆ, ಈಗ ಆಜಾದ್ ಚೌಕಲ್ಲಿ ರಸ್ತೆ ಈಗ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ. ಅದು ಬೇರೆ ರೀತಿ ಒಂದು ವಿನ್ಯಾಸ ಮಾಡಿ. ಈಗ ನಮಗೆ ದೊಡ್ಡಪೇಟೆ ರಸ್ತೆ ಭಾಳ ಕಿರಿದಾಗಿದೆ. ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಹೋಗಲ್ಲ. ಈಗ ನೀವು ಬಸ್ ಕೇಳ್ತಾ ಇದ್ದೀರಾ, ಬಸ್ ಎಲ್ಲಿಂದ ಬರಬೇಕು? ಟೌನ್ ಒಳಗಡೆಯಿಂದ ಬರಬೇಕು. ಟೌನ್ ಒಳಗಡೆಯಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಇದೆ? ನೀವು ಅಲ್ಲೆಲ್ಲ ರಸ್ತೆ ಎಲ್ಲ ಕಿರಿದಾಗಿದೆ. ಅದಕ್ಕೆ ಈಗ ನಾವು ಆ ರಸ್ತೆ ಕೂಡ ಈಗ ಅಲ್ಲಿ ಈಗ ಆದಷ್ಟು ಸದ್ಯದಲ್ಲೇ ನಾವು ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಾವು ಕರೆದು ಮಾತಾಡಬೇಕು ಅಂತ ಸರ್ವೆ ಮಾಡಿಸಿದ್ದೀನಿ. ಇನ್ನೂ ಮಾರ್ಕಿಂಗ್ ಮಾಡಿಲ್ಲ. ಮಾರ್ಕಿಂಗ್ ಮಾಡಿದ್ಮೇಲೆ ಕನಿಷ್ಠ ಅದು 30 ಅಡಿ, 30 ಅಡಿ ಮೇಲೆ 36 ಅಡಿ ಅಂತ ಹೇಳ್ತಾ ಇದ್ದಾರೆ. 36 ಅಡಿ ಅಷ್ಟು ಅಗಲ ಮಾಡಬೇಕು. ಒಂದೊಂದು ಕೆಲವು ಕಡೆ ಸ್ವಲ್ಪ 10 ಅಡಿ ಹೋಗುತ್ತೆ, ಕೆಲವು ಕಡೆ 5 ಅಡಿ ಹೋಗುತ್ತೆ, ಕೆಲವು ಕಡೆ 3 ಅಡಿ ಹೋಗ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ಈಗಾಗಲೇ ನಾವು ನಗರೋತ್ಥಾನ ಕಾರ್ಯಕ್ರಮ ಯೋಜನೆಯಲ್ಲಿ ಅದು ರಸ್ತೆ ಮಾಡೋದಕ್ಕೆ ದುಡ್ಡು ಹಾಕ್ಸಿದ್ದೀನಿ. ಆದರೆ ರಸ್ತೆ ಆಗಲಿಕ್ಕೆ ಈಗ ಅದನ್ನು ನಾವು ಆ ಭಾಗದಲ್ಲಿರುವಂಥವ್ರನ್ನೆಲ್ಲರನ್ನೂ ವಾಸ ಮಾಡ್ತಾ ಇರೋವಂಥವ್ರನ್ನೆಲ್ಲ ಕರೆದು ಮಾತಾಡಿ ಅವರೆಲ್ಲರ ಸಹಕಾರವನ್ನು ಕೇಳಬೇಕಾಗತ್ತೆ. ನಾನು ಹಲವಾರು ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಹೇಳಿದ್ದೀನಿ. ದಯವಿಟ್ಟು ಸಹಕರಿಸಿ. ಯಾಕಂದರೆ ಇನ್ನು ಎಷ್ಟು ವರ್ಷ ಅಂತ ನಾವು ಈ ರೀತಿ ಇರೋಕ್ಕೆ ಸಾಧ್ಯ ಇದೆ. ಈಗ ನನಗೇನು ವೈಯಕ್ತಿಕ ಇನ್ನೊಂದಲ್ಲ, ಯಾಕಂದರೆ ಇದು ಊರು ಬೆಳೀತಾ ಇದೆ. ಈ ಕಡೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ. ಜನ ಇವತ್ತು ಮಕ್ಕಳು ಶಾಲೆಗೆ ಬರುವಂಥವರೆಲ್ಲ ಅಲ್ಲಿ ಟ್ರಾಫಿಕಲ್ಲಿ ಒಂದು ವಾಹನ ಬಂದರೆ ಇನ್ನೊಂದು ವಾಹನ ಹೋಗಲ್ಲ, ಒಂದು ವ್ಯಾನ್ ಬಂತು ಅಂದರೆ ಒಂದು ಆಟೋ ರಿಕ್ಷಾ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿಗಳಾಗಿದೆ. ನಾವೇ ಎಷ್ಟೋ ಸತಿ ಕಾರಲ್ಲಿ ಬಂದು ಅಲ್ಲಿ ಮದುವೆ ಮತ್ತೊಂದಕ್ಕೆ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೇ ಅಲ್ಲಿ ಸಿಕ್ಕಾಕೊಳ್ತೀವಿ. ಅದರಿಂದ ಇದನ್ನು ಕೂಡ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಜೆ ಕಾಲೋನಿಯಿಂದ ನಾವು ಈ ಒಂದು ಏನು ನಮ್ಮ ದೊಡ್ಡಹಳ್ಳಿ ಇದೆ, ನಮ್ಮ ಕ್ವಾಟ್ಗಲ್ ಪಂಚಾಯಿತಿ ದೊಡ್ಡಹಳ್ಳಿ, ಸುಜ್ಜನಹಳ್ಳಿ, ಗುರುಮಾರಹಳ್ಳಿ ಮೇಲೆ ದೊಡ್ಡಹಳ್ಳಿವರೆಗೂ ರಸ್ತೆ ಮಾಡಬೇಕು ಅಂತೇಳಿ ನಾವೊಂದು ಸುಮಾರು 12 ಕೋಟಿ ರೂಪಾಯಿ ಒಂದು ಯೋಜನೆಯಲ್ಲಿ ನಾನು ಹಾಕ್ಸಿದ್ದೀನಿ. ಅದು ಸದ್ಯದಲ್ಲಿ ಈಗ ಅನುಮತಿ ಸಿಗ್ತಾ ಇದೆ. ಈಗ ಅದ್ರ ಜೊತೆಗೆ ಅದು ಸಾಕಾಗ್ತಾ ಇಲ್ಲ ಅಂಥೇಳಿ ಇನ್ನೊಂದು ಸ್ಕೀಮಲ್ಲಿ 8 ಕೋಟಿ ರೂಪಾಯಿಯನ್ನು ನಾವು ಇಲ್ಲಿ ಮಾಡುವಂಥದ್ದು. ಈಗ ಉದಾಹರಣೆಗೆ ಈಗ ನಮ್ಮ ಮುನ್ಕದ್ರೇನಹಳ್ಳಿಯವರು ಇಲ್ಲಿದ್ದಾರೆ. ಈಗ ಅವ್ರದ್ದು ರಸ್ತೆ ಭಾಳ ವರ್ಷಗಳು, ಬಹುಶಃ 25-30 ವರ್ಷದಿಂದ ಅವ್ರ ಬೇಡಿಕೆ. ಅವರಿಗೆ
ಬುಕ್ಕನಹಳ್ಳಿಯಿಂದ ಹೋಗುವಂಥ ರಸ್ತೆ ಬೇಡವಂತೆ. ಅವ್ರಿಗೆ ನೇರವಾಗಿ ಚಿಂತಾಮಣಿಯಿಂದನೇ ನೇರವಾಗಿ ಈಗ ಪಿಕ್ಚರಕ್ಕೆ 43 ಲಕ್ಷದಲ್ಲಿ ಈಗ ಅವ್ರ ರಸ್ತೆ ಮಾಡ್ತಾ ಇದ್ದೀವಿ. ಒಂದು ಕೋಟಿ ಈಗ ಅವರ ರಸ್ತೆ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಊರೊಳಗಡೆ ಡ್ರೈನ್ ಎಲ್ಲ ಮಾಡ್ತಾ ಇದ್ದೀವಿ. ಊರೊಳಗಡೆ ಈಗ ಸಿಮೆಂಟ್ ಡ್ರೈನ್ ಎಲ್ಲ ಈಗ ಕಾಂಕ್ರೀಟ್ ಡ್ರೈನ್ ಎಲ್ಲ ಕೆಲಸ ಶುರುವಾಗಿದೆ. ಈಗ ಅದು ನಾವು ಆ ಕಡೆವರೆಗೂ ತಗೊಳ್ತಾ ಇದ್ದೀವಿ. ಈ ರೀತಿ ಈಗ ಒಂದೊಂದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ, ಈ ರಸ್ತೆ PWD ಮಾಡಿದಾಗ ಈಗ ನಿಮ್ಮೂರಲ್ಲೂ ಕಾಂಕ್ರೀಟ್ ಡ್ರೈನ್ ಆಗುತ್ತೆ. ಇಲ್ಲಿ ರಸ್ತೆ ಹಾಳಾಗಿದೆ, ಅದನ್ನೆಲ್ಲ ಮಾಡುವಂಥದ್ದಾಗುತ್ತೆ. ಮತ್ತು 7 ಮೀಟ್ರ್ ಆಗುತ್ತೆ. 7 ಮೀಟ್ರ್ ಆಗುತ್ತೆ. ನೀವು ರಸ್ತೆಯಲ್ಲಿ ಜಾಗ ಅಗಲ ಬಿಡ್ತೀವಿ ಅಂದರೆ 10 ಮೀಟ್ರ್ ಮಾಡ್ತೀವಿ. ಶಿವಣ್ಣ ಮನೆ, ಕೃಷ್ಣಾರೆಡ್ಡಿ ಅವ್ರ ಮನೆ ಅದು ಇದೆಲ್ಲ ಜಾಸ್ತಿ ಹೊಡೆದಾಕಿ 10 ಮೀಟ್ರ್ ಮಾಡಿ ನಮ್ದೇನು ಹೋಗಲ್ಲ, ನಾವು ಹಿಂದಕ್ಕೆ ಇದ್ದೀವಿ. ಹಿಂದಕ್ಕಿದೆ ಹೋದ್ರೆ ನಮ್ಮ ಶ್ರೀನಿವಾಸ ರೆಡ್ಡಿ ಇವ್ರು. ಅದರಿಂದ ಈಗ ನಾವು ಅದನ್ನು ಮಾಡಿಸ್ತಾ ಇದ್ದೀನಿ. ಅದು ಕೂಡ ಒಂದು ಸ್ಕೀಮಲ್ಲಿ ಕೇಳಿದ್ದೀನಿ. ಅದು ಸ್ವಲ್ಪ ಇನ್ನೂ ಮಂಜೂರಾಗುತ್ತೆ. ಈಗ ಇನ್ನೊಂದು ಈಗ ಅದು 12 ಕೋಟಿದು ಒಂದು ಸದ್ಯದಲ್ಲೇ ಆಗುತ್ತೆ, ಮಂಜೂರಾಗ್ತಾ ಇದೆ. ಈಗ 8 ಕೋಟಿದು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ಒಂದು 5-6 ತಿಂಗಳಾಗುತ್ತೆ. ಯಾಕಂದರೆ ನಾನು ತಕ್ಷಣ ಆಗೋದಿಲ್ಲ ಇವೆಲ್ಲ. ಯಾಕಂದರೆ ಬೇರೆ ಎಲ್ಲರಿಗೂ ಹೋಲಿಸಿದಾಗ ನಮ್ಮ ತಾಲೂಕಲ್ಲಿ ಹೆಚ್ಚು ನಾವು ಇವೆಲ್ಲ ಮಂಜೂರು ಮಾಡಿಸ್ತಾ ಇರೋದು. ಅದರಿಂದ ನಾವು ರಸ್ತೆಗಳು ಕೂಡ ಇವತ್ತು ನೀವು ನೋಡಿದ್ದೀರಿ. ಈಗ ಚೇಳೂರು ರಸ್ತೆ ಯಾವ ರೀತಿ ಮಾಡ್ತಾ ಇದೀವಿ. ಈಗ ಅದನ್ನು ಕನ್ಸೆಪ್ಟಲ್ಲಿ ಆ ಟರ್ನಿಂಗ್ವರೆಗೂ ಅದನ್ನು ಮುಂದುವರಿಸ್ತೀವಿ ಕೆಲಸ. ಈಗ ಮೊನ್ನೆ ಇದು ರಸ್ತೆ ಈಗ ಹಿಂದೆ ಅವರು ಈ ರಸ್ತೆ ಭಾಳ ಹಾಳಾಗಿತ್ತು, ಅವ್ರೇನೋ ಮಾಡಿದ್ರು, ಆಗಲೇ ಹಳ್ಳ ಬಿದ್ದೋಗಿತ್ತು. ಈಗ ಅದಕ್ಕೆ ಪ್ಯಾಚ್ ಹಾಕಕ್ಕೆ ಹೋದ್ರೆ ಅಡ್ಡ ಬರ್ತಾರೆ. ఏ కలెక్ట్ చేసి అడుగు నాగరాజ నో లేదు నన్ను నువ్వు ఫోన్ చేసినక మళ్ళీ ఎవరన్నా అడ్మొచ్చా ನಾನು ಸದ್ಯ ಮೇ ದುನ್ಕಪತ್ತೆ ಸಾಲ ఇప్పుడు నేను చూపిస్తున్నా పంటలు పెట్టిండేది ఆనా టర్నింగ్ ఎంట్రన్స్ ఆడచ్చు మన తోట ఉంది అట్లాంటి అందరూ సేరప్ప అన్ని తాలూకే రోడ్లు కావాలా మాత్రం అడుగుతారు. రోడ్లు మాత్రం ಅದರಿಂದ